ಇವತ್ತು ಪ್ಯಾನಲ್ 1:all ಅದರ್ ಅನ್ನುವಂತಾಗಿದೆ. ಚಂದ್ರಶೇಖರ್ ಅವರು ಒಬ್ಬರೇ ಉತ್ತರ ಕೊಡಬೇಕಾದ ಪರಿಸ್ಥಿತಿಲಿದ್ದಾರೆ. 2, 4, 6 ಜನ ಅವ್ರ ವಿರುದ್ಧ ಇದ್ದಾರೆ. ಒಂದು 30 ಸೆಕೆಂಡ್ ಎಕ್ಸ್ಟ್ರಾ ಕೊಡ. ವಿರುದ್ಧ ಇಲ್ಲ ಅಲ್ರಿ, ಇದ್ದಂಗೆ ಹೇಳ್ತಾ ಇದ್ದೀವಿ. ಅಲ್ಲ ಇರಲಿ, ಬಟ್ ವಿರುದ್ಧ ಅಂತ ಯಾವ ಪೊಲಿಟಿಕಲ್ ಪಾರ್ಟಿ ಯಾವ ಸರ್ಕಾರಕ್ಕೆ ವಿರುದ್ಧ ಅಲ್ಲ. ಬಟ್ ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡೋದು ನಮ್ಮ ಕೆಲಸ ಅನ್ನೋ ಕಾರಣಕ್ಕಷ್ಟೇ. ಕಿವಿ ಹಿಂಡಿಸಿಕೊಂಡವರು ಅಷ್ಟೇ ಸರ್. ಈ ಥರ ಚಂದ್ರಶೇಖರ್, ಈ ಥರ ಸಿಚುವೇಶನ್ಗಳು ಬಂದರೆ ನಮಗೂ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಸತ್ಯವನ್ನು ಗಟ್ಟಿಯಾಗಿ ಹೇಳ್ಬೋದು ಅಂತೇಳಿ. ನೋಡಿ, ಕಾನ್ಸ್ಟಿಟ್ಯೂಷನ್ನು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆಯಲ್ಲ, ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಕೊಟ್ಟಿದೆ. ಹೌದು, ಪ್ರತಿಭಟನೆ ಮಾಡಬೇಕಾಗಿರೋದು ಫಂಡಮೆಂಟಲ್ ರೈಟ್ಸ್. ಅದೇ ನಿಮ್ಮ ಫಂಡಮೆಂಟಲ್ ಡ್ಯೂಟಿ ಏನು? ಅಲ್ಲಿರೋ ಪೊಲೀಸರನ್ನ ಅಟ್ಯಾಕ್ ಮಾಡಿ ಅಂತನಾ? 50 ಜನ ಪೊಲೀಸರಿಗೆ ಹೊಡೆದಿದ್ದಾರಲ್ಲ, ವಿಡಿಯೋಗಳನ್ನ ನೀವೇ ತೋರಿಸಿದ್ರಲ್ಲ, ಕೆಟ್ಟದಾಗಿ ಹೊಡೆದಿದ್ದಾರಲ್ಲ, ಅದರಲ್ಲಿ 5 ಜನ IPS ಆಫೀಸರ್ಸ್. ಯಾವ ನಿಮಗೆ ಚಂದ್ರಶೇಖರ್, ಸರ್ಕಾರ ಮತ್ತು ಪ್ರಧಾನಮಂತ್ರಿಯ ಫಂಡಮೆಂಟಲ್ ಡ್ಯೂಟೀಸ್ ಹೇಳಿದ್ರಲ್ರಿ, ಒಬ್ಬ ಪ್ರಧಾನಮಂತ್ರಿಯಿಂದ ಅಷ್ಟು ನಿರೀಕ್ಷೆ ಮಾಡಬಾರ್ದು. ಒಬ್ಬ ಪ್ರಧಾನಮಂತ್ರಿ ಮನ್ ಕಿ ಬಾತ್ ಮಾಡ್ತಾರೆ, ಪರೀಕ್ಷಾ ಪೇ ಚರ್ಚಾ ಅಂತ ಮಾಡ್ತಾರೆ, ಮಕ್ಕಳ ಜೊತೆಗೆ ಮಾತಾಡ್ತಾರೆ. ಅವರು ನೀಟ್ ಕ್ವಶನ್ ಪೇಪರ್ ಲೀಕು, ಅದರಿಂದ ಆದಂಥ ಅಧ್ವಾನಗಳು, ಅದನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳನ್ನೇ ಹೇಳಿ. ಅದೇ ಎಷ್ಟು ಸ್ಟ್ರಿಕ್ಟ್ ಆಗಿ ನಾವು ತನಿಖೆ ಮಾಡಿ ಎಂತೆಂಥವ್ರನ್ನ ತನಿಖೆಯಲ್ಲಿ ತನಕ ತಗೊಂಡೋಗಿದ್ದೀವಿ ಅಂತಾನೆ ಮಾತಾಡಲಿ. ಮನ್ ಕಿ ಬಾತ್ ಮಾತಾಡೋ ಪ್ರಧಾನಮಂತ್ರಿನೇ, ಚರ್ಚಾ ಈ ಪರೀಕ್ಷಾ ಪೇ ಚರ್ಚಾ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿನೇ ಗಟ್ಟಿಯಾಗಿ ಮತ್ತೆ ರೀ ಎಕ್ಸಾಮ್ ಮಾಡಿದ್ದು. ಇಡೀ ಭಾರತದ ಇತಿಹಾಸದಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿ ಯಾಕ್ರಿ ಬಡ್ಕೊಂತೀರಾ? ಮಧ್ಯ ತುಂಬ ಕೂತ್ಕೊಳ್ಳಿ ನಿಮಿಷ. ಇಡೀ ಭಾರತದ ಜ್ಞಾನ ಇಲ್ಲ, ಸುಮ್ಮನೆ ಬಂದು ಬಾಯ್ ಬಡ್ಕೊಂತಾರೆ. ನೋಡಿ, ಭಾರತದ ಇತಿಹಾಸದಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿ ಇಷ್ಟು ಚೆನ್ನಾಗಿ ಯಾವ ಎಕ್ಸಾಮು ನಡೆದಿಲ್ಲ. ಇವರಿಗೆ ಫಸ್ಟ್ ಎಕ್ಸಾಮು ಏನಾದ್ರು ಲೀಕ್ ಆದಾಗ ಅವಾಗಲೂ ಪ್ರಾಬ್ಲಮ್. 2ನೇ ಸರಿ ಸ್ಟ್ರಿಕ್ಟ್ ಆಗಿ ಕರ್ಕೊಂಡ್ಬಂದು ಸೈನ್ಯ ವ್ಯವಸ್ಥೆ ಕೆಟ್ಟಾಗ ನೋಡಿ ಯಾವ ಪೊಲಿಟಿಷಿಯನ್ ಇನ್ವಾಲ್ವ್ ಆಗಿಲ್ಲ, ಯಾವ ಸರ್ಕಾರವೂ ಇನ್ವಾಲ್ವ್ ಆಗಿಲ್ಲ. ಮಾಡಿದ್ಯಾರು? ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಇಡೀ ವ್ಯವಸ್ಥೆನ ಸರಿ ಮಾಡ್ತಾ ಇದ್ದಾರೆ. ಆ ಟ್ಯೂಷನ್ ಮಾಫಿಯಾ ಏನಿದೆ, ಟೀಚರ್ಸ್ ಮಾಫಿಯಾ ಏನಿದೆ, ಅದು ದೊಡ್ಡದಾಗಿ ಹಡ್ಕೊಂಡಿರ್ತಕ್ಕಂಥ ಒಂದು ಮಾಫಿಯಾ. ಆ ಮಾಫಿಯಾ ಕ್ಲೀನಪ್ ಮಾಡ್ತಕ್ಕಂಥ ಕೆಲಸ ಗಟ್ಟಿಯಾಗಿದೆ. ಅದರ ಪ್ರೂಫ್ ಏನೇನೆ ಆಗಿರ್ತಕ್ಕಂಥ ರೀ ಎಕ್ಸಾಮು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಚಿಂತನೆ ಇಲ್ಲದೆ ಅದ್ಭುತವಾಗಿದ್ದು. ಈಗ ಮಾತಾಡ್ತಾರಲ್ಲ ಕಾಂಗ್ರೆಸ್ ಅವ್ರಿಗೆ ಕೇಳ್ತೀನಿ, 2012ರಲ್ಲಿ ಯಾವ ದೊಡ್ಡ ಎಕ್ಸಾಮ್ಗಳು ಲೀಕ್ ಆದವು? 2012 ಏಮ್ಸ್ MBBS ಎಂಟ್ರೆನ್ಸ್ ಎಕ್ಸಾಮ್ ಲೀಕು, 2012 TNPSC ಗ್ರೂಪ್. ಅದಕ್ಕೆ 2014ರಲ್ಲಿ 40 ಸ್ಥಾನ ಕೊಟ್ಟು ಮನೆಗೆ ಕಳಿಸಿದ್ರು ಅವ್ರನ್ನ. ಜನ ಬಿಡಿ ಮುಗಿದೋದ ಕಥೆ ಅದು. ಅದಕ್ಕೆ 2014ರಲ್ಲಿ 40 ಬಂದಿದ್ರಿ ಅವ್ರಿಗೆ. ಆ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಇದು ಇವತ್ತಿಂದ ಆಗಿದ್ದಲ್ಲ. ಈ ವ್ಯವಸ್ಥೆನ ಸರಿ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಶುರುವಾಗಿದೆ. ಇಡೀ ವ್ಯವಸ್ಥೆನ ಕ್ಲೀನಪ್ ಮಾಡ್ತಕ್ಕಂಥ ಕೆಲಸ ಶುರುವಾಗಿದೆ. ಕ್ಲೀನಪ್ ಆಗ್ತಾ ಇದೆ. ಆ ಕ್ಲೀನಪ್ ಆಗಿದ್ದಕ್ಕೆ ಪ್ರೂಫ್ ಏನ್ ಹೇಳಿ? ಅಷ್ಟು ಅದ್ಭುತವಾಗಿ ರೀ ಎಕ್ಸಾಮ್ ಆಗಿದ್ದು. ಅಲ್ಲಿ ರೀ ಎಕ್ಸಾಮ್ ಆಯ್ತು, ಎಲ್ಲ ಮುಗಿದ್ದು. ಆ ವಿಚಾರ ಬಿಟ್ಟೇ ಬಿಟ್ರು. 8 ಮುಗಿದ ಮೇಲೆ ಇವ್ರು ಯಾವ ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ? ಯಾವ ವಿಚಾರ ಪ್ರತಿಭಟನೆ? ಇವ್ರದ್ದು ಪ್ರತಿಭಟನೆ ಮಾಡಬೇಕು. ಯಾವುದು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ, ಡ್ಯೂಟಿನೇ ಕೊಟ್ಟಿದೆ ತಾನೆ. ಯಾವುದಾದ್ರೂ ಒಂದು ಇದ್ರೊಳಗಡೆ ಮುಂಚೆ ಕಾಲ್ KG ಅರ್ಧ ಕೆಜಿ ಕಲ್ಗಣ್ಣ ಎತ್ಕೊಂಡ್ಬಂದ್ಬಿಟ್ಟು ಪೊಲೀಸ್ ಆಫೀಸ್ ಮೇಲೆ ಹೊಡೆ ಅಂತ ಹೇಳಿ ಯಾರಿಗಾದ್ರು ಹೊಡೆ ಅಂತ ಹೇಳಿ ಜುಡಿಷಿಯಲ್ ಎನ್ಕ್ವೈರಿ ಆಗಲಿ, ಯಾರು ಹಿಂಸೆ ಮಾಡಿದ್ರು ಪರ್ಮಿಷನ್ ಜುಡಿಷಿಯಲ್ ಎನ್ಕ್ವೈರಿ ಆಗಲಿ. ಅಲ್ರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 150 ಕೋಟಿ ರೂಪಾಯಿ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಮಿನಿಸ್ಟರ್ ರಾಜೀನಾಮೆ ಕೇಳ್ತೀರಿ. ಮೂಡಾದಲ್ಲಿ ಮುಖ್ಯಮಂತ್ರಿಗಳಿಗೆ ಸೈಟ್ ಬಂತು ಅಂತ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ರಿ. ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ. 23 ಲಕ್ಷ ಮಕ್ಕಳಿಗೆ ತೊಂದರೆ ಆಗಿದೆ. 20 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿಕ್ಷಣ ಸಚಿವರು ರಾಜೀನಾಮೆ ಕೇಳೋದಕ್ಕೋಸ್ಕರನೇ ಇಡೀ ವ್ಯವಸ್ಥೆಯನ್ನು ಸರಿ ಮಾಡ್ತಿರೋದು. ಇವತ್ತಿಂದ ಆಗಿರೋದಲ್ಲ, ಹಿಸ್ಟ್ರಿನ ನೋಡ್ಕೊಂಬನ್ನಿ. ಇಡೀ ವ್ಯವಸ್ಥೆ ಸರಿಯಾಗಬೇಕಾ ಬೇಡವಾ? ಅದನ್ನ ಈ ಇಡೀ ವ್ಯವಸ್ಥೆ ಸರಿಯಾಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆ ವ್ಯವಸ್ಥೆ ಸರಿಯಾಗೋಕೆ ಬಿಡಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆ ಸರಿ ಮಾಡ್ತಿದ್ರೆ ಅದಕ್ಕೂ ಅದರಲ್ಲೂ ಹುಡುಕಿದ್ರೆ ಏನ್ ನೀಟ್ ಎಕ್ಸಾಮ್ ಆಗಿರೋದ್ರಲ್ಲಿ ಏನು ತೊಂದರೆ ಆಗಿದೆ? ಇನ್ನು ಭವಿಷ್ಯದಲ್ಲಿ ಪ್ರಧಾನಮಂತ್ರಿಗಳು ಈ ಮಾತನ್ನು ಹೇಳಿದ್ರು, ಇನ್ನು ಭವಿಷ್ಯದಲ್ಲಿ ನೀಟಲ್ಲಿ ಏನು ತೊಂದರೆ ಆಗದಿರ್ತಾರೆ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತೇಳಿ. ನಿಮ್ಗೆ ಅದು ಬೇಡ. ನಿಮ್ಗೆ ಏನು 6 ತಿಂಗಳಿಂದ ಅನಾರ್ಕಿ ಸೃಷ್ಟಿ ಮಾಡೋದಕ್ಕೆ, ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ನೀವೇನು ನೇಪಾಳ ಆಗಬೇಕು, ಇದು ಯಾವ ಪ್ರತಿಭಟನೆ? ನೀಟ್ ನಂತ ಒಂದು ಎಕ್ಸಾಮ್ ಅನ್ನು ಪ್ರೈಮ್ ಮಿನಿಸ್ಟರ್ ಆಫೀಸ್ ನಡೆಸಬೇಕಾದ ಪರಿಸ್ಥಿತಿ ಬಂತಲ್ರಿ ಈ ದೇಶದಲ್ಲಿ. ಹೌದು, ಮಕ್ಕಳ ಭವಿಷ್ಯ. ಹೌದು, ಯಾವುದೇ ಮಕ್ಕಳ ಒಂದು ದೊಡ್ಡ ಡಿಪಾರ್ಟ್ಮೆಂಟ್, ಅದಕ್ಕೆ ಇಡೀ ವ್ಯವಸ್ಥೆ ಇದ್ದಾಗಲೂ ಪ್ರೈಮ್ ಮಿನಿಸ್ಟರ್ ಆಫೀಸ್ ಬಂದು ಆ ಎಕ್ಸಾಮ್ ಭವಿಷ್ಯ ಕೂಡ ಮುಖ್ಯ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಮಾಡೋದು ಯಾವ ತಪ್ಪೇನಿದೆ ಅದರಲ್ಲಿ? ವ್ಯವಸ್ಥೆಯನ್ನು ಸರಿ ಮಾಡೋದು, ಒಂದೊಂದು ಮಗುವಿನ ಭವಿಷ್ಯವು ಮುಖ್ಯ. ಇಡೀ ಸರ್ಕಾರ ಪ್ರಯತ್ನ ಮಾಡಲೇಬೇಕು, ಮಾಡ್ತಾ ಇದೆ. ಇನ್ನು ಮುಂದೆ ಭವಿಷ್ಯದಲ್ಲಿ ನಾನು ಈ ಮಾತನ್ನು ಹೇಳ್ತೀನಿ, ಇನ್ನು ಮುಂದೆ ಭವಿಷ್ಯದಲ್ಲಿ ನೀಟಲ್ಲಿ ಒಂದು ಸಣ್ಣ ಲೋಪ ಕೂಡ ಆಗೋದಿಲ್ಲ. ಯಾವ್ಯಾವ ತಿಮಿಂಗಳುಗಳು ಒಳಗಡೆ ಇದ್ವು, ಯಾವ್ಯಾವ ಇದರಿಂದ ಆಚೆ ಕಡೆ ಬಂದಿದ್ವು, ಎಲ್ಲ ತಿಮಿಂಗಳೆಲ್ಲ ಒದ್ದು ಒಳಗಡೆ ಆಗ್ತದೆ. ಈ ಮಾತನ್ನು ಚಂದ್ರಶೇಖರ್ ಅವರು ಹೇಳ್ತಾರೆ, ಪ್ರಧಾನಮಂತ್ರಿ ಹೇಳೋದಿಲ್ಲ. ಪ್ರಧಾನಮಂತ್ರಿ ಹೇಳಿದ್ದಾರೆ ಕೇತನ್ ದೇಸಾಯಿ ಅಂತ ಒಬ್ಬ ಇದ್ದ ಈ ದೇಶದಲ್ಲಿ. ಇಡೀ ಮೆಡಿಕಲ್ ಎಕ್ಸಾಮಿನೇಷನ್ ಮಾಫಿಯಾ ನಡೆಸ್ತಿದ್ದು ಆ ಕೇತನ್ ದೇಸಾಯಿ.
ಕೇತನ್ ದೇಸಾಯಿ ಹೋದ ಮೇಲೆ ಕೇತನ್ ದೇಸಾಯಿಯ ಹಗರಣ ಬೆಳಕಿಗೆ ಬಂದ ಮೇಲೆ ನೀಟ್ ಪರೀಕ್ಷೆ ಅಂತಕ್ಕಂಥ ಒಂದು ಸಿಸ್ಟಮನ್ನು ತರಬೇಕು. ಅದೇನು ಕಾಂಗ್ರೆಸ್ನವ್ರು ತಂದರು, ನೀವು ನಡೆಸಿದ್ರಿ, ಮಾತು ಬೇರೆ. ಆದರೆ ನೀವಿವತ್ತೇನು ಪರೀಕ್ಷೆ ಭಾರಿ ನಡೆಸ್ಬಿಟ್ವಿ ಅಂತ ಕ್ರೆಡಿಟ್ ತಗೋತಿದ್ದೀರಲ್ಲ, ಅದರ ಸರಿಯಾಗಿ 1 ತಿಂಗಳ ಹಿಂದೆ ಪೇಪರ್ ಲೀಕ್ ಆಯ್ತಲ್ವಾ, ಅದರ ಹೊಣೆಯನ್ನ ಯಾರು ಹೊರ್ತಾರೆ ಅನ್ನೋದೊಂದು ಜನ ಪ್ರಶ್ನೆ ಕೇಳ್ತಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಅಂದ್ರೆ ಜನ ಪ್ರಶ್ನೆ ಕೇಳಬಾರ್ದು, ಎಲ್ಲವನ್ನ ನಾವೇ ಮಾಡ್ಬಿಡ್ತೀವಿ. ಜನ ಪ್ರಶ್ನೆ ಕೇಳ್ತಾರ್ರಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ಅದನ್ನ ಯಾವ ಕಣ್ಣಿಂದ ನೋಡ್ಬೇಕು? ಕಾಮಲ ಕಣ್ಣಿಂದ ನೋಡೋದಲ್ಲ. ಆಗಿರ್ತಕ್ಕಂಥ ತಪ್ಪನ್ನ ಒಪ್ಕೊಂಡು ಆಗಿರ್ತಕ್ಕ ಎಕ್ಸಾಮ್ ರೀ ಎಕ್ಸಾಮ್ ಅಷ್ಟು ನೀಟಾಗಿ ಮಾಡಿರೋದ್ರಲ್ಲಿ ಬೇಡ ಅಂತ ಹೇಳಿದ್ರೆ ಬೇಡವೇ ಬೇಡ ಅಂತ ಹೇಳಿದ್ರೆ ಪರೀಕ್ಷೆ ಬೇಡವೇ ಬೇಡ. 21 ವಿದ್ಯಾರ್ಥಿಗಳು ಅದಕ್ಕೋಸ್ಕರ 2,80,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರಲಿಲ್ಲ. ಸಮಯ ಮುಗಿದಿದೆ. ಯಾವ ಕಣ್ಣಿಂದ ನೋಡ್ಬೇಕು ಪ್ರಧಾನಮಂತ್ರಿಗಳು? ಸಾಮಾನ್ಯ ಕಣ್ಣಿಂದ ಸುಳ್ಳುಗಳಿಂದ. ಅದು ಸಲಹೆ ಕೇಳಿಸ್ಕೊಂಬಿಡಿ, ಸಲಹೆ ಕೇಳಿಸ್ಕೊಂಬಿಡಿ, ಸಲಹೆ ಕೇಳಿಸ್ಕೊಂಬಿಡಿ. ಯಾರು ತಲೆ ಕೆಚ್ಕೊಂತಿರ್ಲಿಲ್ಲ. ಇದು ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ದೇಶದ್ರೋಹಿಗಳ ಹೋರಾಟ, ದೇಶವನ್ನು ಹರಾರ್ಕಿ ಮಾಡೋದಕ್ಕಾಗ್ತಿರ್ತಕ್ಕಂಥ ಹೋರಾಟ. ಇದು ವಿದ್ಯಾರ್ಥಿಗಳ ಹೋರಾಟ ಅಂತ ಹೇಳಿದ್ರೆ ವಿರುದ್ಧ ಮಾತಾಡಿದವರೆಲ್ಲ ದೇಶದ್ರೋಹಿಗಳ, ವಿರುದ್ಧ ಮಾತಾಡಿದವರೆಲ್ಲ ದೇಶದ್ರೋಹಿಗಳ. ಮೊನ್ನೆ ಬಿಡದಿಯ ಹೋರಾಟದಲ್ಲಿ ರೈತರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಕೇಳಿಸ್ಕೋಬೇಕು ಅಂತ ಏನ್ ಹೇಳಿದ್ವಿ. ಅದೇ ರೀತಿ ಈ 2 ಘಟನೆಗಳೇನು ನಡೆದುವಲ್ಲ, ರಾಮ ಮಂದಿರದಲ್ಲಿ ಹುಂಡಿ ಕಳುವು ಮತ್ತು ಈ ನೀಟ್ ಪೇಪರ್ ಲೀಕ್ ಪ್ರಕರಣದಲ್ಲಿ ಬೇರೆಯವ್ರು ಬಿಟ್ಬಿಡ್ರಿ, AIDS ಎಲ್ಲ ಲೆಫ್ಟ್ ಆರ್ಗನೈಸೇಷನ್ಸ್ ಬಿಟ್ಬಿಡಿ ಅವ್ರನ್ನ. ನಿಮಗೆ ವೋಟ್ ನೀಡಿರ್ತಕ್ಕಂಥ ಮತದಾರರ ಕುಟುಂಬಗಳು ಏನು ಹೇಳ್ತಾ ಇವೆ, ಒಂದು ಸರ್ವೆ ಮಾಡಿ ನಿಮ್ಗೆ ಸತ್ಯ. ಥ್ಯಾಂಕ್ ಯು ಸೋ ಮಚ್ 6 ಜನರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.